ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೊಸ PMO ಕಚೇರಿ ಸೇವಾ ತೀರ್ಥಕ್ಕೆ ಶಿಫ್ಟ್ ಆಗಿದ್ದಾರಂತೆ. ಹೆಸರು ಚೇಂಜ್ ಮಾಡಿದ್ರೆ ದೇಶ ಚೇಂಜ್ ಆಗುತ್ತಾ? ಜನರ ಸಮಸ್ಯೆ ಸಾಲ್ವ್ ಆಗುತ್ತಾ? ನಾವು ನೋಡೋದು ಬಿಲ್ಡಿಂಗ್, ಆದರೆ ಬದಲಾಗೋದು ಮೈಂಡ್ಸೆಟ್. ಇದು ಆಫೀಸ್ ಶಿಫ್ಟ್ ಅಲ್ಲ, ಇದು ಚಿಂತನೆ ಶಿಫ್ಟ್. ಒಂದು ಪ್ಯಾಟರ್ನ್ ಗಮನಿಸು. ರೇಸ್ ಕೋರ್ಸ್ ರೋಡ್ನ ಲೋಕಮಾನ್ಯ ಮಾರ್ಗ್ ಮಾಡಿದ್ರು, ರಾಜ್ಪಥ್ನ ಕರ್ತವ್ಯ ಪಥ್ ಮಾಡಿದ್ರು, ಈಗ PM ಆಫೀಸ್ನ ಸೇವಾ ತೀರ್ಥ ಮಾಡಿದ್ದಾರೆ. ಪವರ್ ಪದಗಳು ಕಡಿಮೆ ಆಗ್ತಿವೆ, ಸೇವಾ ಪದಗಳು ಹೆಚ್ಚಾಗ್ತಿವೆ. ಆದರೆ ಕೆಲವರು ಹೇಳ್ತಾರೆ ಇದು ಡ್ರಾಮಾ ಅಂತ. ಜನರಿಗೆ ಹತ್ತಿರ ಆಗೋ ಆಡಳಿತ ಎಲ್ಲ ಕಾಲದಲ್ಲೂ ಅಟ್ಯಾಕ್ ಆಗುತ್ತೆ. ಆದರೆ ನೆಲದ ಮೇಲೆ ಏನಾಯಿತು ಗೊತ್ತಾ? ಮನೆಗಳಿಗೆ ವಿದ್ಯುತ್ ಬಂತು, ಶೌಚಾಲಯಗಳು, ನೀರು, ಬೇಸಿಕ್ ಬದುಕಿನ ಸೌಲಭ್ಯ. ಇವೆಲ್ಲ ಸ್ಲೋಗನ್ಸ್ ಅಲ್ಲ, ಇವು ಪಾಲಿಸಿ ಫಲಿತಾಂಶ. ಭಾವನೆ ಬದಲಾಗಿದ್ದರೆ ಆಡಳಿತ ಬದಲಾಗುತ್ತೆ. ಹಾಗಾದರೆ ಸೇವೆ, ಕರ್ತವ್ಯ ಪದಗಳಷ್ಟೇ ಅಲ್ವಾ? ಪದಗಳಲ್ಲ, ಅದೊಂದು ತತ್ವ. ಪವರ್ ಕಲ್ಚರ್ ಮುಗೀತಿದೆ, ಸರ್ವಿಸ್ ಕಲ್ಚರ್ ಹುಡ್ತಿದೆ. ಆ್ಯಂಡ್ ಇದು ಬಿಲ್ಡಿಂಗ್ ಚೇಂಜ್ ಅಲ್ಲ, ಇದು ಬೋರ್ಡ್ ಚೇಂಜ್ ಅಲ್ಲ, ಇದು ಭಾರತ ಆಡಳಿತದ ಆತ್ಮ ಬದಲಾವಣೆ. ಪವರ್ ಅಂದರೆ ಸೇವೆ, ರೂಲ್ ಅಂದರೆ ಡ್ಯೂಟಿ.